ಸುಮಾರು 15ರಿಂದ 22 ವರ್ಷಗಳ ಹಿಂದೆ ಸರ್ಕಾರಿ ಜಾಗವನ್ನು ತಮ್ಮ ಸ್ವಂತ ಆಸ್ತಿಯಂತೆ ಮಾಡಿಕೊಂಡು ಜನರಿಗೆ ನಿವೇಶನಗಳ ಕೊಡುವಂತೆ ಕೊಟ್ಟು ಎಲ್ಲ ಸರ್ಕಾರಿ ಆಸ್ತಿಗಳನ್ನು ಮಾಡ್ತಿರುವಂತಹ ಅನ್ಸರ್ ಖಾನ್ ಮತ್ತು ಅವರ ಅಣ್ಣ ಸರ್ದಾರ್ ಖಾನ್ ಮತ್ತು ಅವರ ಪಟಾಲಂ ಮುರುಗಮಲ್ಲ ಸಾಮಾನ್ಯ ಜನರ ಬದುಕಿಗೆ ಕೊಳ್ಳಿ ಇಡುವ ರೀತಿಯಲ್ಲಿ ದರ್ಬಾರ್ ಮತ್ತು ರೌಡಿಜಮ್ ಮಾಡ್ತಿರುವ ಇವರಿಗೆ ಕಡಿವಾಣ ಹಾಕುವರೆಲ್ಲ ಅಧಿಕಾರ ದರ್ಪ ಮತ್ತು ಸಾಮಾನ್ಯರ ಮೇಲೆ ಅಧಿಕಾರ ದುರುಪಯೋಗ, ದೈಹಿಕ ಹಲ್ಲೆ ಮತ್ತು ದೌರ್ಜನ್ಯಗಳು ಮಿತಿಮೀರಿ ಹೋಗಿದೆ. ನಮಗೆ 40 ವರ್ಷದಿಂದ ರೋಡ್ ಹಾಕ್ಕೊಟ್ಟಿರಲ್ಲ ಸರ್. ಮುರುಗಮಲ್ಲ ಗ್ರಾಮ ಪಂಚಾಯತಿಯಲ್ಲಿ ಲಾಸ್ಟ್ ಒಂದು 5 ಇಯರ್ಸ್ ಬ್ಯಾಕ್ ಏನೋ ರೋಡ್ ಹಾಕಿದ್ರು ಅನ್ಸರ್ ಖಾನ್ ಅವರೇ. ಅದು 12 ಅಡಿ ರೋಡ್ ಬಂದಿರುತ್ತೆ ನಮಗೆ. 12 ಅಡಿ ರೋಡಲ್ಲಿ ಇವರು ಏನು ಮಾಡ್ತಾರೆ, ತಿರ್ಗಾ ಕೆಲವೊಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿರ್ತಾರೆ ಸರ್. ನಮ್ಮ ಮನೆವರೆಗೂ ಇದುವರೆಗೂ ರೋಡ್ ಬಂದಿಲ್ಲ. ನಮ್ಗೆ ಆಸೆನೇ ಇದೆ ಅದು ರೋಡ್ ಬರುತ್ತೆ ಅಂತ, ಇನ್ನೂ ನಮ್ಗೆ ಇದುವರೆಗೂ ಬಂದಿಲ್ಲ ಅದು. ಇವರ ದೊಡ್ಡಣ್ಣ ಸರ್ದಾರ್ ಖಾನ್ ಏನು ಮಾಡ್ತಾರೆ, ಅಲ್ಲಿ ಸೈಡ್ ಇದೆ ಅಂತ ದೌರ್ಜನ್ಯ ಮಾಡೋದು ನಮ್ಮ ಮೇಲೆ ಬಂದ್ಬಿಟ್ಟು. ಸೈಡ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡಿದ್ದಾರೆ, 12 ಅಡಿ ರೋಡ್ ಮೇಲ್ಗಡೆ 3 ಅಡಿ ಮೇಲ್ಗಡೆ ಬಂದ್ಬಿಟ್ಟಿದ್ದಾರೆ ಸರ್. ಸೈಡ್ ಇದೆ ಅಂತ ನಾವು ಅವರ ಪಂಚಾಯತಲ್ಲಿ ಹೋಗಿ ನಮ್ಮ ಫಾದರ್ ಆಲ್ರೆಡಿ ಹೇಳಿದ್ರೆ ಅವ್ರು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಮತ್ತು ಅಧ್ಯಕ್ಷರು ಮನೆಗೆ ಹೋಗ್ಬಿಟ್ಟು ನಾವು ಕೇಳಿದ್ರು. ಅವರು ನಾನು ಬರ್ತೀನಿ ಅಂತ ಹೇಳಿ ಬಂದೇ ಇಲ್ಲ. 3 ದಿನ ಆದರೂ ಬಂದಿಲ್ಲ. ಭಾನುವಾರ ಏನು ಮಾಡಿಬಿಟ್ರು ಇವರು, ಪಂಚಾಯತಿ ಇರಲ್ಲ ಏನಿರಲ್ಲ ಅಂತ ಆ ಟೈಮಲ್ಲಿ ಏನು ಮಾಡಿಬಿಟ್ರು, ಇದು ತೊಗೊಂಡ್ಬಂದ್ಬಿಟ್ಟಿದ್ದಾರೆ, ಏನು JCB ತೊಗೊಂಡ್ಬಂದ್ಬಿಟ್ಟು ಅಗೆ ಶುರು ಮಾಡಿದ್ರು. ನಮ್ಮ ಫಾದರ್ ನನಗೂ ಫೋನ್ ಮಾಡಿದ್ರು. ನಾನು ಬಂದೆ ಊರಿಂದ. ಬಂದ ತಕ್ಷಣ ನನಗೆ ನಿಜವಾಗ್ಲೂ ಸರ್ ಆ ರೋಡ್ ಮೇಲೆ ಹಾಕಿರೋ ಮಾರ್ಕ್ ನೋಡಿಬಿಟ್ಟು ಹೊಟ್ಟೆ ಉರಿದ್ಬಿಡ್ತು ಸರ್. 40 ವರ್ಷದಿಂದ ನಮ್ಗೆ ರೋಡ್ ಇರಲಿಲ್ಲ ಸರ್. ಅಂಥದ್ರಲ್ಲಿ ಇವ್ರು ಬಂದು ತಿರ್ಗಿ ಹಾಕ್ಬಿಟ್ರು. ಅದು 3 ಅಡಿ ರೋಡು ನಮ್ಗೆ ಎಲ್ಲಿ ಸಿಗತ್ತೆ ಸರ್ ರೋಡು? ಆ ವಿಚಾರಕ್ಕೆ ನಾನು ಸ್ವಲ್ಪ ಜೋರಾಗಿ ಮಾತಾಡೋದು ಶುರು ಮಾಡಿಬಿಟ್ಟೆ ಸರ್ ಇವ್ರಿಗೆ, ಅನ್ಸರ್ ಖಾನ್ ಅವ್ರಿಗೆ. ನೀವು ಅಧ್ಯಕ್ಷ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ನಿಮ್ಮ ಮುಂದ್ಗಡೆ ಈ ಥರ ಅನಾಹುತ ಆಗ್ತಾ ಇದೆಯಲ್ಲ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಇದಕ್ಕಿದ್ದಂಗೆ ಕೋಪ ಬಂದು ಹೊಡೆದೇ ಬಿಟ್ರು ಸರ್ ಇಲ್ಲಿ ನನಗೆ ಕಪಾಳಕ್ಕೆ. ವಿಡಿಯೋ ಎಲ್ಲ ಇದೆ ನನ್ನ ಹತ್ರ, ಎವಿಡೆನ್ಸ್ ಇದೆ. ಮತ್ತು ನಾನು ಹೇಳೋದು ಸರ್, ನಾವು ಒಂದು ಸೈಟ್ ತೊಗೊಂಡಿದ್ದೀವಿ ಆ ಏರಿಯಾದಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ 3 ಸರ್ವೆ ನಂಬರ್ ಅಂತಾರೆ, ಇವಾಗ 200 ಅದು ಕನ್ವರ್ಟ್ ಮಾಡಿದ್ದಾರೆ. ನಮ್ದು ದೊಡ್ಡವರು ಏನೋ 230 ಅಂತಾರೆ. ಪಾಣಿಯಲ್ಲಿ ತೆಗೆದು ನೋಡಿದ್ರೆ 3 ಸರ್ವೆ ನಂಬರ್ 3ರಲ್ಲಿ ಸರ್ಕಾರಕ್ಕೆ ಅಂತ ಬರ್ತಾ ಇದೆ 2021ರಲ್ಲಿ. ಇವಾಗ 2 ಒಂದೇ ಆಗಿದ್ರೆ ಇವ್ರು ಸರ್ಕಾರದ ಜಮೀನ ಹೆಂಗ್ ಮಾಡ್ತಾ ಇದ್ದಾರೆ ಸರ್? ಏನೋ ಅದು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ನಾವು ಒಂದು ಬ್ಯಾಂಕ್ ಲೋನ್ ತೊಗೊಳ್ಬೇಕಂದ್ರೆ ನಮಗೆ ಅವ್ರು ಏನೋ ಕನ್ವರ್ಷನ್ ಆಗಿದೆ ಅಂತಾರೆ, ಕನ್ವರ್ಷನ್ ನಂಬರ್ ಇಲ್ಲ ನಮ್ಮ ಹತ್ರ. ಮತ್ತು ಅಲ್ಲಿ ಬ್ಯಾಂಕಲ್ಲಿ ಕನ್ವರ್ಷನ್ ಆರ್ಡರ್ ತೊಗೊಂಡ್ಬನ್ರಿ ಅಂತಾರೆ. ಇಲ್ಲ ನಮ್ಮ ಹತ್ರ ಹಳೆ ಡಾಕ್ಯುಮೆಂಟ್ಸ್ ಮದರ್ ಡೀಡ್ ಒಂದು ಕೊಡಲ್ಲ ಸರ್. ರಿಜಿಸ್ಟರ್ ಮಾಡ್ಕೊಟ್ಬಿಟ್ರಿ ಅವರು. ನಾಳೆ ದಿನ ಯಾರಾದರೂ ಬಂದರೆ ನಾವು ಯಾರಿಗೆ ಏನು ತೋರ್ಸೋಕ್ಕಾಗತ್ತೆ ಸರ್? ಇವ್ರು ಜಮೀನ್ದಾರ್ಗಳಾಗಿದ್ರೆ ನಮ್ಗೆ ತೋರಿಸ್ಲಿ, ಫಸ್ಟ್ ಇವ್ರದ್ದು ರಿಕಾರ್ಡ್ ಏನಿದೆ ತೋರಿಸ್ಲಿ. ಅಥವಾ ಯಾರಿದ್ದಾರೆ ಹಕ್ಕುದಾರರು ಅಲ್ಲಿ ಎಲ್ಲಿರ್ತಾರೆ ಅವ್ರು ಬಂದು ತೊಗೊಂಡು ತೋರಿಸ್ಲಿ. ಅವರು ನನ್ನ ಪ್ರಕಾರ ಅವ್ರ ಹೆಸರಲ್ಲಿ ಏನು ಇಲ್ಲ ಸರ್. ಅದು ಅವ್ರು ಇರೋದು ಚಿಕ್ಕಬಳ್ಳಾಪುರದಲ್ಲಿ ಇರೋದು ಮಹಬೂಬ್ ಖಾನ್ ಅಂತ, ಮತ್ತು ಇವ್ರ ಉರುಫ್ ಫಯಾದ್ ಅಂತ ಅವ್ರ ಹೆಸರು. ಅವ್ರ ಹೆಸರಲ್ಲಿ ಏನೋ ಇದೆ. ಅದು ಅವ್ರು ಬರ್ತಾರೆ ಚಿಂತಾಮಣಿಗೆ, ಇವರೆಲ್ಲ ತೋರ್ಸೋದು ಎಲ್ಲ ಪ್ಲಾನಿಂಗ್ ಮಾಡ್ಕೊಳ್ಳೋದು, ಅವ್ರು ತಗೊಂಡು ಹೋಗಿ ಮಾರೋದು. ಇಲ್ಲೇ ಬಂದು ಚಿಂತಾಮಣಿಯಲ್ಲೇ ಸೈಡ್ ಮಾಡಿಬಿಟ್ಟು ಹಂಗೆ ಕಳಿಸ್ಬಿಡ್ತಾರೆ ಅವ್ರಿಗೆ. ಅಳತೆ ಮಾಡ್ಕೊಳ್ಳುವಾಗ ಓನರ್ ಇರ್ಬೇಕು ಸರ್ ಮುಂದ್ಗಡೆ. ಇದು ನಡೆಯುತ್ತಿರುವುದು ಎಲ್ಲಿ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಮುರುಗಮಲ್ಲ ಗ್ರಾಮದಲ್ಲಿ ಮುಖನಿ ಏರಿಯಾದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಗೂಂಡಾಗಿರಿ ಸಾಮಾನ್ಯರ ಮೇಲೆ ಅತಿ ಹೆಚ್ಚು ಅಧಿಕಾರ ದರ್ಪ ಮಾಡ್ತಿರುವುದು ಅನ್ಸರ್ ಖಾನ್ ಅಲಿಯಾಸ್ ಹಾದಿ ಅನ್ಸರ್. ಮುರುಗಮಲ್ಲಗೆ ಡಾನ್ಗಳಂತೆ ಮೆರೆಯುತ್ತಿರುವ ಇವರಿಗೆ ಕಡಿವಾಣ ಹಾಕುವವರೇ ಇಲ್ಲ. ಇವರನ್ನು ನೋಡಿದರೆ ಎಲ್ಲರೂ ಭಯಪಡುವ ರೀತಿಯಲ್ಲಿ ನಡವಳಿಕೆ ತೋರಿಸುತ್ತಿರುವುದು ಪ್ರಜಾಪ್ರಭುತ್ವದ ಉಳಿವು ಅಥವಾ ಅಳಿವು ಎಂಬಂತೆ ಅಲ್ಲಿನ ಬಡಪಾಯಿಗಳು ಬದುಕ್ತಾ ಇದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಆಳಲಾಗಿದೆ. ಇನ್ನು ಇವರ ಮೇಲೆ ಯಾವುದೇ ಸೂಕ್ತ ದಾಖಲೆಗಳನ್ನು ಕೊಟ್ಟರು ಸಾಕ್ಷಿ ನಾಶ ಮತ್ತು ಬೆದರಿಕೆಗಳು ಹಾಗೂ ಒಬ್ಬರ ಮೇಲೊಬ್ಬರನ್ನು ಎತ್ತಿ ಕಟ್ಟಿ ಸಮಸ್ಯೆಗೆ ಮತ್ತು ಇಕ್ಕಟ್ಟಿಗೆ ಸಿಲುಕುವ ರೀತಿಯಲ್ಲಿ ಸಾಮಾನ್ಯ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. क्या है सो रोड क्या है सो यहां से सो रोड कहां डाला गवर्नमेंट कहां डाला रोड बोलता सर उसका मा खराब कर जाओ तुम लोग खराब करो हमें खड़ा कर जाओ कंप्लीट जाओ तुम लोग कंप्लीट जाओ हां रोड कहां तक डाला गवर्नमेंट वहां तक छोड़ोगे ना पंचायत में जाको बोलो जाओ पंचायत बोल रहा जाको कंप्लीट जाओ करो उन्हें भी कंप्लीट जाओ करो उनका रजिस्ट्रेशन होगा नहीं रजिस्ट्रेशन होगा नहीं बोला ना उन्हें उसे हम बोल तो बोला किसे बोला तो बुला लगा जाओ बोला लगा जाओ क्या होता सुन क्या तो बंदा आ रही लो बेटे आ रही बात करो अरे आंटी ले ला कांदे मैं भी मेरे पास है जी तुम्हारा ले लगाओ जी तुम्हारा ले लगाओ तुम्हारा ले लगाओ तुम्हें
हमारा रेडी है पूरा। ले लगा जो तुम्हें माइक तुम्हें तू ले लगा रे, तू डालता तो आदमी, तू ले लगा भी, तू ले लगा पहले। तो लंबे चौड़े तक होती है, तुम्हें बोल रही अयो तू कहाँ तक जाता जा रहा है, मैं जाने रेडी हूँ। मैं भी तू कहाँ तक जाता, ले लग जा। कई के बात तुम्हें बोल रही क्या कहीं के बातें बोल रहा, तू कर उठा कर मुझे बोल रहा, खोद रहे क्या होता क्या देख रहे, उठा रहे, देखेंगे, उठा रहे, स्कीमा उठा रहे, क्या होता है देखेंगे, उठा रहे। ನೋಡಪ್ಪ ನಿಜ ತಗೊಂಡು ಹೋಗ್ಬಿಟ್ಟೆ ಮರ್ಯಾದಿಂದ ನಿಮ್ಮ ಅಣ್ಣ ತಮ್ಮ 4 ಜನ ಕರ್ಕೊಂಡ್ ಬಂದ್ರೆ ಅವ್ರ ರಿಜಿಸ್ಟರ್ ಆಗಿಲ್ಲ ಏನಾಗಿಲ್ಲ ಅವ್ರಿಗೆ बात नहीं कर रहा चल क्या जो बात कर रहे नहीं करना, गलत बात नको करो, जो है वो बात करो। चल रहा है ना बनने रहे तो ना बनाने रहे तो चल रहा है, देखेंगे यार खड़ना आता जा रहा हम बने घर खड़ने आता हम आ रहे हैं देख रही है मुझे क्या भी ये है, लेकिन मंडल वाला ऐसा कुछ जगह मैं दिया बोले तो क्या गलत है क्या, नहीं तो बोले तो तरीके से क्या था भाई, क्या तुम्हें बोले तो क्या था भाई, क्या तू चोट बना को दिखाता क्या दिखाती को बोले दिखाती को बोले को दिए चाहता पढ़ने में मैं ही तेरे समझाने आधार वाटर क्या होता है वहां तक रोड का दिन है तुम्हें वहां तक रोड का दिन है तुम्हें रोड वहां तक डाल देंगे ये खड़ा कर सुबह तक पंचायत में बात करो, बात क्या है पंचायत अब क्या बोले नोटिस दिया उन आपको माफिंग का बिल कलेक्टर बोल रहे हैं ये बोल अब मुझे बात अब बोलने में कंप्लेंट लेंगे चेयरमैन बोलने में तुम रोड अब हमने बात बोलना ना कल हमारा ಅಕ್ಷರಶಃ ಕೆಜಿಎಫ್ ಸಿನಿಮಾದ ರೀತಿಯಲ್ಲಿ ಡಾನ್ಗಳಂತೆ ಮೆರೆಯುತ್ತಿರುವ ಇವರಿಗೆ ಕಡಿವಾಣ ಯಾರು ಹಾಕ್ತಾರೆ ಎಂಬುದು ಕಾದು ನೋಡಬೇಕಿದೆ. ಇವರು ಗ್ರಾಮ ಪಂಚಾಯತಿ ಚೇರ್ಮನ್ ಸರ್, ಇವರು ಯಾವ ಊರಿಗೆ? ಮುರುಗಮಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇಂಥ ಯಾಕೆ ಸರ್ ಈ ತರ ಮಾಡಬೇಕು? ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು? ಬಂದ್ ಸ್ವಲ್ಪ ನೋಡಿ ಏನೇನ್ ಆಗ್ತಾ ಇದೆ ಅಂತ ನೋಡಿ ಸರ್. ಮಂಡಲದಲ್ಲಿ ಏನಾಗ್ತಾ ಇದೆ, ಇವ್ರು ಏನ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ದಯವಿಟ್ಟು ನನಗೆ ಆ ಸರ್ವೆ ನಂಬರ್ 3 ರಿಕಾರ್ಡ್ಸ್ ನನ್ಗೆ ಬೇಕು ಸರ್. ನನಗೆ ನಾನು ಸೈಟ್ ತಗೊಂಡು ನಾಳೆ ದಿನ ಸರ್ಕಾರಕ್ಕೆ ನಿಮ್ದಿಲ್ಲ ಜಾಗ ಇದು ಸರ್ಕಾರಕ್ಕೆ ಸೇರಿದು ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಹೇಳಿ ಸರ್? ನನಗೆ ಹಳೆ ರಿಕಾರ್ಡ್ಸ್ ಏನಿದೆ ಸ್ವಲ್ಪ ಕೊಡಕ್ಕೆ ಹೇಳಿ ಸರ್. ಸೊ ಈ ಥರದ ಒಂದು ರೆಕಾರ್ಡ್ಗಳನ್ನ ಕೇಳಕ್ಕೆ ಹೋದಾಗ ಅವರು ಏಕಾಏಕಿ ನಿಮ್ಮ ಮೇಲೆ ಹೊಡೆದಿರೋದು ರಸ್ತೆಗೆ ಸರ್. ಅವರು ಇರೋ ವಿಷಯ ಹಳೆ ಇದಕ್ಕೆ ಬಂದು ಅವರು ನನ್ಗೆ ಇವಾಗ ನನ್ ಭಯ ಆಗ್ತಾ ಇದೆ. 2021ರಲ್ಲಿ ಸರ್ಕಾರಕ್ಕೆ ಅಂತ ಪಾಣಿಯಲ್ಲಿ ಬರ್ತಾ ಇದ್ರೆ ಇವಾಗ ನಾನು ಸೈಟ್ ತಗೊಂಡ್ಬಿಟ್ಟಿದ್ದೀನಿ ಮುಂದ್ಗಡೆ. ನಾಳೆ ದಿನ ಸರ್ಕಾರ ನಮ್ ಜಾಗ ಅಂದ್ರೆ ನಾನು ಎಲ್ಲಿ ಹೋಗ್ಬೇಕು ಸರ್? ಅದು ನನ್ಗೆ ಅದೇನಿದೆ ರಿಕಾರ್ಡ್ಸ್ ಕೊಡ್ಲಿ ಸರ್. ಅವರು ಇವ್ರು ಅಷ್ಟೇ ಹೇಳಿದ್ರು ನಮ್ದು ಹಳೆ ತಾತ ಮುತ್ತಾತಂದ್ರಿಂದನೂ ಇರೋದಿದು ಜಾಗಗಳು ನಮ್ದು ಅಂತಾರೆ, ಹೇಳ್ತಾರಲ್ಲ. ಏನೋ ಇವ್ರ ಅಣ್ಣನ್ GP ಆಗಿದೆ ಅಂತಾರೆ. ಇವ್ರು GP ಆಗಿದ್ರೆ ಅದ್ರಲ್ಲಿ ತೋರಿಸ್ಲಿ ಸರ್, ಸೇಲ್ಡೀಡ್ ಅಲ್ಲಿ GP ರಿಪ್ರೆಸೆಂಟೆಡ್ ಬೈ GP ಹೋಲ್ಡರ್ ಅಂತ ತೋರಿಸ್ಲಿ. ಇಲ್ಲ ಅಂದ್ರೆ ಅವರು ಇಲ್ಲ ನಮ್ಗೆ ಕನ್ವರ್ಷನ್ ಆರ್ಡರ್ ನಂಬರ್ಗಳಾದ್ರೂ ತೋರಿಸ್ಲಿ ಏನಿದೆ. ನಾವು ಒಂದು ತೆಗ್ದಿಕ್ಕು ಅಂದ್ರೆ ನಮಗೂ ನಾಳೆ ದಿನ ಸರ್ಕಾರ ಬಂದ್ರೆ ನಾವು ತೋರಿಸ್ಬೋದಲ್ವಾ? ಇವ್ರು ಏನು ತೋರಿಸಲ್ಲ, ಬರೀ ಸೈಡ್ ಹಿಂಗ್ ನಾಪ್ ಆಗೋದು. ಇವರೇ ಅಷ್ಟಕ್ಕೆ ಇವರೇ ಲೇಔಟ್ ಒಂದು ಮಾಡಿದಾರಂದ್ರೆ ಫಸ್ಟ್ ಎಲ್ಲ ರಿಕಾರ್ಡ್ಸ್ ಒಂದು ಬುಕ್ಲೆಟ್ ಮಾಡ್ಕೊಂಡು ಇಕ್ಕೊಳ್ಬೇಕು ಸರ್. ಯಾವಾಗಲೂ ಒಂದು ಲೇಔಟ್ ಮಾಡಿದಾರಂದ್ರೆ ನಾಳೆ ದಿನ ಯಾರಾದ್ರೂ ಸೇಲ್ ಮಾಡಿದ್ರೆ ಅವ್ರಿಗೆ ಕೊಡಬೇಕು ಅವ್ರು ಬುಕ್ಲೆಟ್ ಒಂದು. ಇವ್ರು ಏನು ಕೊಡಲ್ಲ, ಬರೀ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬಿಡೋದು, ಒಂದು ಪೇಪರ್ ಕಳಿಸ್ಬಿಡೋದು, ಪಂಚಾಯತಲ್ಲಿ ಖಾತಾ ಮಾಡ್ಕೊಡೋದು. ಇದು ಯಾವ ಸರ್ ನ್ಯಾಯ ಇದು? ನಮ್ಗೆ ಹಳೆ ರಿಕಾರ್ಡ್ಸ್ ಬೇಕು ಸರ್. ಅದೇನಿದೆ ಅಂತ ನನ್ಗೆ ಬೇಕು ಅದು ನ್ಯಾಯವಾಗಿ.